ನನ್ನನ್ನೇ ಸುಳ್ಳಿ ಅಂತಾಳೆ ಅನಿ. ಆಯ್ತಾ ಆಗಿಲ್ವಾ? ನನ್ನ ಹಣೆಗ್ಲೂ ಆಗಿಲ್ಲ, ದೇವರ ಹಣೆ ಆಗ್ಲಿಲ್ಲ. ಪ್ರೀತಿ, ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? 1,000 ಕೊಟ್ಬಿಟ್ಟು ಇವಾಗ ಮನೆ ಆಗಿಲ್ಲ ಅಂದ್ರೆ ಏನರ್ಥ? ಹೇಳು, ಏನಾಯ್ತು ಮನೆ? ಸಾಂಗ್ ಹಾಡು, ಸಾಂಗಿಂದ ಹೇಳು. ಮನೆ ಏನಾಗ್ಬೇಕಿತ್ತು ನಿಂಗೆ? ಆಯ್ತಾ ಆಗಿಲ್ವಾ? ಆಗಿಲ್ಲ ಅಪ್ಪಿ, ನನ್ನ ಹಣೆಗ್ಲೂ ಆಗಿಲ್ಲ, ದೇವರ ಹಣೆ ಆಗ್ಲಿಲ್ಲ. ಪ್ರೀತು, ಮನೆ ಆಗಿಲ್ಲ ಪ್ರೀತು. ಇವತ್ತು ಹುಣ್ಮೆ, ನೀರು ಇಲ್ಲೂ ಇಲ್ಲ. ಹೋಗಿ ಸುಮ್ಮನೆ ಮನೇಲಿ ತೆಪ್ಪಗೋಗಿ ಮಲ್ಕೊಳ್ಳಿ ಅಷ್ಟೇ. ಧೈರ್ಯ ತಗೊಳ್ಳಿ. ಧೈರ್ಯ ಸಾಹಸೆ ಲಕ್ಷ್ಮಿ ಅನ್ನಂಗೆ ಧೈರ್ಯ ಸಾಹಸೆ ಪ್ರಿಯಾ ಮತ್ತು ಅನುಷಾ. ಅವ್ರಿನ್ನ ಕಾಲೇಜಿಂದ ಬಂದಿಲ್ಲ, ಇವರಿಬ್ರು ಕಾಲೇಜಿಂದ ಬಂದ್ರು ನೋಡಿ, ಬ್ಯಾಗ್ ಸಮೇತ ಬಂದಿದ್ದಾರೆ. ಕೀ ಎತ್ಕೊಂಡೋಗಿದ್ದು ಈ ಮೇಡಮ್ಮೆ. ಮೆಡಿಕಲ್ ಕೀ ತೊಗೊಂಡೋಗ್ಬಿಟ್ಟು ನನಗೆ ಒದ್ದಾಡಿಸ್ಬಿಟ್ಟಿದ್ಯಪ್ಪ ಇವತ್ತು. ಎಂತ ಆಯ್ತು? ಬಂದು ಮತ್ತೆ ವಾಪಸ್ ಹೋಗಿದ್ದು ನನ್ನ ಕೀ ಹುಡ್ಕಕ್ಕೆ. ಪ್ರೀತಿ, ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನನ್ನ ಹಣೆಗ್ಲು ಹೇಳಿದ್ರೆ ನಿಮ್ಗೆ ನನ್ನ ಹಣೆ ಮೇಲೆ ನಂಬಿಕೆ ಇಲ್ವಾ? ನನ್ನ ಮಗ ಒಬ್ನೇ ನನ್ನ ನಂಬೋದು. ನಿಂಗಿನ್ನ ಹತ್ರ 1,000 ಕೊಟ್ಬಿಟ್ಟು ಇವಾಗ ಮನೆ ಆಗಿಲ್ಲ ಅಂದ್ರೆ ಏನರ್ಥ? ನನ್ನ ಮಗ 1,000 ಟೋಕನ್ ಅಡ್ವಾನ್ಸ್ ಇಸ್ಕೊಂಡಿದ್ದ. ಇವತ್ತಿನ ಸಿಚುಯೇಷನ್ ಏನಾಯ್ತು ಅಂದ್ರೆ, ಅಡುಗೆ ಎಲ್ಲ ಮಾಡಿಟ್ಟು ಇಲ್ಲಿಗೆ ಬರಕ್ಕೆ ಹೊರಟೆ ಬಿತ್ತು. ಅದು ಅಂದ್ಕೊಂಡು ಎಲ್ಲ ಫುಲ್ಲು ರೆಡಿಯಾಗಿ ಇನ್ನೇನು ಡೋರ್ ಕ್ಲೋಸ್ ಮಾಡಬೇಕು ಅಷ್ಟರಲ್ಲಿ ಬ್ರೋಕರ್ ಫೋನ್ ಮಾಡಿದ್ರು ನಾವಿತ್ತು. ಆಮೇಲೆ ಆ ಅಪ್ಪನಿಗೆ ಡ್ರೈನೇಜ್ ಎಲ್ಲ ಅಲ್ಲಿ UCD ಏನೋ ಮಾಡಿಲ್ಲ ಅಂತ ಬಿಟ್ಟರು ಆಯಿತಾ. ಸ್ನಾನ ಮಾಡೋಕ್ಕೆಲ್ಲ ಕಷ್ಟ ಅಂತೆ. ಸ್ನಾನ ಮಾಡಿದ್ರೆ ನೀರೆಲ್ಲ ಸ್ವಲ್ಪ ಅದೇನೋ ಸ್ಟ್ರಕ್ ಆಗುತ್ತಂತೆ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ. ಹೊಸ ಮನೆ ಅಲ್ವಾ, ಅಲ್ಲೆಲ್ಲೋ ಪೈಪ್ಲೈನಿಂದ ತೊಗೊಂಡಿಲ್ಲ ಮತ್ತೆ. ಅದೇನೋ 3 ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡಿಸ್ಬೇಕಂತೆ. ನಾವು 5 ಜನ ಇದ್ದೀವಲ್ವಾ, ಅದಕ್ಕೆ 5 ಜನ ಇದ್ದಾರೆ. ಬರೀ ಮನೇಲಿ ಗಂಡ ಹೆಂಡತಿ ಮಗು ಇದ್ದರೆ ನೋಡಿ, 5 ಜನ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಸ್ನಾನ ಏನಕ್ಕೆಲ್ಲ ಹಿಂಸೆ ಆಗುತ್ತೆ, ಪದೇ ಪದೇ ತೆಗಿಸ್ಬೇಕು ನೀರನ್ನ ಅಂತೆಲ್ಲ ಹೇಳಿದ್ರು. ಅವಯ್ಯ ಕಿರಿಕಿ, ಅವತ್ತಿಂದಲೂ ಕಿರಿಕಿ ಮಾಡ್ಬಿಟ್ಟು ಕರೆಕ್ಟಾಗಿ ಹೇಳಿದರೆ ನಮಗೂ ಬೇರೆ ಕಡೆ ಹುಡ್ಕೋಕೆ ಅನುಕೂಲ ಆಗೋದು. 4 ದಿನ ಆಯಿತು ಟೋಕನ್ ಅಡ್ವಾನ್ಸ್ ಕೊಟ್ಟು. ನಾವು ಎಲ್ಲ ರೆಡಿ ಮಾಡ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರೆ ನೋಡಿದ್ರೆ ಅಡ್ವಾನ್ಸ್ನ ಇವರು ನಾಗೇಶ್ ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡಿ ಅಂತ ಅಂದ್ಬಿಟ್ಟೆ ಹೇಳ್ಬಿಡೋದು. ಅವ್ರು ನಾಗೇಶ್ ಅವ್ರು ಅಂದ್ರಂತ ಈ ನಿಮ್ಮ ಎದುರುಗಡೆನೇ ಫೋನ್ ಮಾಡ್ತೀನಿ ಅಂತ. ಅಂತೂ ಯಪ್ಪ ಇಲ್ಲ ನೀವೇ ಮಾತಾಡಿ ಅಂದ್ಬಿಟ್ಟು ಹೋಗ್ಬಿಡಿ. ಬೇಜಾರಾಗಲ್ವಾ? ಮಾತು ನಿಲ್ಬೇಕಲ್ವಾ, ಕರೆಕ್ಟಾಗಿ ಹೇಳ್ಬೇಕಲ್ವಾ? ಆದರೆ ಎಲೆಕ್ಟ್ರಿಕ್ ಏನೋ ಮೀಟ್ರ್ ಬೋರ್ಡ್ ಹಾಕಿಲ್ಲ ಅಂತ ಅದಕ್ಕೊಂದಷ್ಟು ಕಡಿಮೆ ಮಾಡಿದ್ರು. ಬರೀ ಕಡಿಮೆ ಮಾಡ್ತಾ ಇದ್ದಿದ್ದು. ಅಡ್ವಾನ್ಸ್ ಕೊಟ್ಟಾಗಿದ್ದ, ಟೋಕನ್ ಅಡ್ವಾನ್ಸ್ ಕೊಟ್ಟಾಗಿದ್ದನು ಕಡಿಮೆ ಮಾಡ್ತಾ ಇದ್ದು. ಸದ್ಯ ಹೋಗಿದ್ದೆ ಒಳ್ಳೇದಾಯ್ತು. ಎಲ್ಲಿ ದೇವರು ನಮಗೆ ಎಲ್ಲಿ ಋಣ ಇಟ್ಟಿರ್ತಾನೆ, ನಾವು ಎಲ್ಲಿ ಇರಬೇಕು ಅಂತ ಅವ್ನು ಡಿಸೈಡ್ ಮಾಡಿರ್ತಾನೆ, ನಾವು ಅಲ್ಲೇ ಇರೋಕ್ಕೆ ಸಾಧ್ಯ. ಅಲ್ಲ ಹೋಗಿ ಯಾರಿಂದನೂ ತಡೆಯೋಕ್ಕೆ ಸಾಧ್ಯ, ಯಾರಿಂದನೂ ತಡೆಯೋಕ್ಕೆ ಸಾಧ್ಯ. ಮಾಡಿದ್ರಿ? ಮನೆ ಹತ್ರ ಹೋಗ್ಬಿಟ್ಟು ಬಂದೆ. ನಾನು ಮನೆ ಹತ್ರ ನಾನು ನಿನಗೆ ಫೋನ್ ಮಾಡಿದ್ದೆ, ಫೋನ್ ಪಿಕ್ ಮಾಡಲಿಲ್ಲ ನೀನು. ಎಲ್ಲಿ ಮಾಡಿದ್ದೀರಾ ನೋಡು, ಫೋನ್ ಮಾಡಿದೆ ಕಣಪ್ಪಿ, ಮೆಸೇಜು ಹಾಕಿದೀನಿ ನೋಡು. ಮೆಸೇಜ್ ಹಾಕಿದೀನಿ. ನಮ್ಮ ಮೆಸೇಜ್ ಎಲ್ಲ ಯಾಕೆ ನೋಡ್ತೀಯಾ? ಅರ್ಥ ಮಾಡ್ಕೋಬೇಕಮ್ಮ, ವೆರಿ ಬಿಸಿ ಪರ್ಸನ್. ಬಂದ ತಕ್ಷಣಕ್ಕೇನೆ ಮಾಡಿದ್ದೀನಿ ಮೆಸೇಜ್ನ ಅಪ್ಪಿ ನಿನಗೆ. ಯಾವಾಗ ಮಾಡಿರೋದು ನೋಡೋದನ್ನ ಮೆಸೇಜ್ನ? 1:15 ಮಾಡಿದ್ದೀನಿ, 1:15, 1:45. ಅದಕ್ಕೆ ಇವ್ರಿಗೆ ಹೇಳ್ತಾ ಇದೆ ಕಣಮ್ಮ, ಅವಳು ಫೋನ್ ಮಾಡಿ ಹೇಳಿದೆ, ಬಾ ಕೋಳಿಗಳ ಹಾಕಿದ್ದೀನಿ ಕಣಂತೆ. ಏನು ಮಾಡೋದು, ಮನೆಯಲ್ಲೇ ಮಲ್ಗೋದ? ಹ್ಞೂ, ಮನೆಗೇನೆ. ಈಗ ಅದಕ್ಕೇನೆ ಇವ್ರಿಗೆ ಹೇಳಿದ್ದೀನಿ ನೀ. ಅವಳಿಗೂ ನಿಮ್ಮ ಅಕ್ಕಂಗೆ ಹೇಳಿದ್ದೀನಿ ಕೇಳು, ಅವಳು ಕಾಲೇಜಲ್ಲಿ. ನಮ್ಮನವ್ರಿಗೆ ಹೇಳಬೇಕು, ನಾವೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ, ಅಡ್ವಾನ್ಸ್ ಏನು ಬೇಡ, ಇಲ್ಲೇ ಇರ್ತೀವಿ ಅಂತ ಹೇಳಬೇಕು. ಕೇಳು ಅವಳಿಗೆ. ಅದಕ್ಕೆ ಗುಣ ಅಂತಾಳೆ, ನನ್ನನ್ನೇ ಸುಳ್ಳಿ ಅಂತಾಳೆ ಅನಿ. ಕೇಳಪ್ಪಿ ಅವಳು ಏನಂದ್ಲು ಅಂತ. ನಿಮ್ಮನ್ನ ನಂಬಲ್ಲ ಅಂತಾಳೆ, ಬೇಜಾರಾಗಲ್ವಾ?
ಇಟ್ರು ನಮ್ಗೆ ಇಲ್ಲ ಕಣೋ ಎರಡಕ್ಕೂ ನಂಗೂ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಹೇಳು. ಮನೆ ಆಗ್ಲಿಲ್ಲ ಅಷ್ಟೇ ತಾನೆ. ಅಷ್ಟೇ 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 ಮನೆ ಆಗ್ಲಿಲ್ಲ ಅಷ್ಟೇ. ಸರಿ ಹೋಗಿ ಎಲ್ಲರ ಮನೆಗೆ ಇವತ್ತೇನೆ ಸುಮ್ಮನೆ ಹೋಗಿ ಇರೋಗಿ ಮನೆ ಚೇಂಜ್ ಮಾಡೋದು ಕಷ್ಟನೇ. ಏನು ಅಷ್ಟು ಈಸಿ ಅಲ್ಲ. ನಿಮ್ಮ ಪಾಡೆ ನೀವು ಕಾಲೇಜ್ಗೆ ಹೋಗ್ಬಿಟ್ರೆ ಮನೆ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡೋರು ತಾನೆ ಯಾರು. ಬೇರೆ ಕಡೆ ಹುಡುಕ್ತೀನಿ ಅಂದ್ರು ನೀನೇನ ಹಿಂಗೆ ನೋಡ್ತಾ ಇದೀಯ. ಆಯ್ತಾಗೆ ಬಿಡಮ್ಮ, ಮನ್ಸಿಗೆ ಬೇಜಾರಾಗಿ ಸ್ಟಾಪ್ ಮಾಡೋದು. ಯಾಕೆ ಬೇಜಾರು ಮಾಡ್ಕೋತೀಯಾ? ಮಾಡಮ್ಮ, ನಮಗೆ ಮೂಡ್ ಆಫ್ ಆದಂಗೆ ಮಾಡಿ ಬೇಡ. ಸರಿ ಏನಾಯ್ತು ಹೇಳು. ವಾವ್ ಫ್ರ್ಯಾಂಕ್. ಅನಿ ನಿನ್ ತಂಗಿಗೆ ನೀನೇ ಸಮಾಧಾನ ಮಾಡಮ್ಮ. ಕರ್ಕೊಂಡೋಗಿ ಒಳಗಡೆ ಕೂರ್ಸ್ಕೊಂಡು ಒಂಚೂರು ಬುದ್ಧಿ ಹೇಳವ. ಎಲ್ಲಾನು ಹಂಗೆ ತಗೊಂಡ್ರೆ ಅಮ್ಮ, ಹೆಂಗಮ್ಮ? ನಾನು ಮನೆ ಆಗ್ಲೇಬೇಕು ಅಂತ ಇರ್ಲಿಲ್ಲ, ಆದ್ರೆ ಲಾಸ್ಟ್ ಅಲ್ಲಿ ಹಿಂಗ ಆಯ್ತಲ್ಲ, ಅದಕ್ಕೇನೆ ನಾನು ಬೇಜಾರಾಗಿದ್ದು ಮೂಡ್ ಆಫ್ ಆಗಿ ಕಾಲ್ ಮಾಡಿ. ನನಗೂ ಅಷ್ಟೇ ಬೇಜಾರಾಗಿತ್ತು. ನಾನೇ ಚೆನ್ನಾಗಿಲ್ವ ಈಗ? ನಾನು ಖುಷಿ ಆಗಿದ್ದೀನಿ ಈಗ. ಅವ್ನು ಫಸ್ಟೇ ಫೋನ್ ಮಾಡಿ ಹೇಳ್ಬೇಕಿತ್ತು ಅಂತವ್ರು. ಅವರು ಅಂತಾನೆ ಹೇಳಿದ್ದು. ಸುಮ್ಮನಿರು. ಸುಮ್ಮನಿರೋ ಮಾತಲ್ಲೇ ಇಲ್ಲಿ ನಮಗೂ. ನಿನಗೆ ಫೋನ್ ನಂಬರ್ ಕೊಡ್ತೀನಿ, ನೀನೇ ಮಾತಾಡಿಲ್ಲ ಅಂದ್ರೆ ಅವ್ರ ಹತ್ರ. ನಾನೇ ಏನಕ್ಕೆ ಹಿಂಗೆ ಮಾಡಿದ್ರಿ ನಮ್ಗೆ ಅಂತ ನೀನೇ ಕ್ಲಾಸ್ ತಗೋ. ಹೋಗಿ ಅಮ್ಮ ಏನು ಅವ್ರ ಒಬ್ರದ ಮನೆ ಇರೋದಾ? ಆದ್ರೂ ಮೊದ್ಲೇ ಹೇಳಿದ್ರೆ ಇಷ್ಟೊತ್ತಿಗೆ ಬೇರೆ ಮನೆ ಹುಡುಗ. ಬಿಡ, ಅವ್ಳ ಮನ್ಸಲ್ಲಿ ಇರೋದನ್ನ ಹೇಳ್ತಾಳ. ಅವ್ಳಿಗೂ ಬೇಜಾರಾಗತ್ತಂಗ್ ಮಾಡಿದ್ರೆ ಅವ್ಳ ಮನ್ಸಲ್ಲಿ ಇರೋದು ಹೇಳಿ. 4 ದಿನ ಟೋಕನ್ ಅಡ್ವಾನ್ಸ್ ಇತ್ತು. ಹಿಂಗ್ ಬೇಡ ಮೇಡಮ್ ಅಂತ ಅಂದಿದ್ರೆ ನಾವು ಈ ಮನೆ ಆದ್ರೂ ಹುಡ್ಕೊಂಡು ಹೆಂಗೋ ಮಾಡ್ಬೋದಿತ್ತು. ಅದೇ ಬೇಜಾರಾಯ್ತು. ನನಗೆ ಇನ್ನೆಷ್ಟು ಬೇಜಾರಾಗಿರಲ್ಲ. ನೋಡೋಳು ಎಷ್ಟು ಖುಷಿ ಆಗೋಳು. ಅವಳು ಮನೇಲಿ ಇರಲ್ಲ ಅಂತಿದ್ದವಳೇನೆ ಅವಳು ಕನ್ವಿನ್ಸ್ ಮಾಡಿ ಅವಳ ಫ್ರೆಂಡ್ ಫೋನ್ ಮಾಡಿ ನಾನು ಕನ್ವಿನ್ಸ್ ಮಾಡಿರೋದು ಅವಳಿಗೆ. ಈ ಕಡೆ ನೋಡಪ್ಪಿ. ಕಟ್ ಮಾಡಮ್ಮ. ಸಾಕು ಇಲ್ಲ ಅಪ್ಪಿ, ನಿನ್ನ ಎಕ್ಸ್ಪ್ರೆಷನ್ ನಾನು ನೋಡ್ಬೇಕು. ಅದಕ್ಕೇನೆ ಬೇಜಾರು ಮಾಡ್ಕೊಬಿಡ. ಹೋಗ್ರಿ ಅನಿ, ಹೋಗುವ ಗಾಡಿ ಐತೆ. ಹೋಗ್ರಿ 3 ಜನ. ಬಾಯ್ 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 ಬಾಯ್. ಆಯ್ತು ಹೋಗಿ ಮನೆಗೆ ಹೋಗಿ ಈಗ ಸಾಕು. ಮನೇಲಿ ಕಾಫಿ ಇಟ್ಕೊಂಬನ್ನಿ ಹೋಗಿ. ನನ್ಗೆ ಇವ್ನ ಕೆಲ್ ಕೊಟ್ಟು ಕಳಿಸಿ. ಅವ್ನು ಹೆಂಗು ಜಿಮ್ಗೆ ಹೋಗ್ಬೇಕಲ್ಲ. ನೀವು ಮನೇಲಿ ಏನಾಗಲ್ಲ. ಇವತ್ತಿಂದ ಇರೋಗಿ. ಏನಂದೆ? ಸುಮ್ಮನೆ ಏನ್ ಸಾಕು ಇಡೀನಿ. ಅಮ್ಮ ನನ್ಗೆ ಸುಮ್ಮನೆ ಮಾಡಬೇಡಿ. ಪ್ರಿಯಾ ನಿನ್ನ ಲೂಸು ಅಂತಾಳೆ. ಕಂಟೆಂಟ್ ಹುಡ್ಕೊಬಿಟ್ಟು ಊಟ ಏನ್ ಮಾಡ್ತೀಯ? ಟ್ರಿಗರ್ ಆಗು. ಒಂದು ಇಲ್ಲ ಟ್ರಿಗರ್ ಆಗಿರೋ ನಿಂದು ಇರ್ಲಿ. ಊಟ ಏನಾರು ಕೊಡ್ಸೋಳಿಗೆ ಪಾಪ. ಹೋಗ್ಬೇಕಾರೆ ಏನಾರು ತಿನ್ಕೊಡೋದು. ಏನು ಬೇಡ, ನನ್ನ ಮನೆಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ಬಿಡೋ. ಹೋಗ್ಲಿಕ್ಕೆ ಕೂಲ್ ಆಯ್ತಲ್ಲ. ಏನಕ್ಕೆ? ಸನ್ಸ್ಕ್ರೀನ್ ಕೊಡೋದು. ಸನ್ಸ್ಕ್ರೀನ್ ಕೊಡ್ತೀನಿ ಬಿಡು. ಆಗೈತೆ ಕಣಕ್ ಬಿಡ್ರ. ಆ ಮನೆ ಅಲ್ಲ, ಇನ್ನೊಂದು ಮನೆ ನೋಡ್ಕೊಂಡ್ ಬಂದಿದ್ದಲ್ಲ ಅಪ್ಪಿ. ದೊಡ್ಡದು. ಶೇಟುಗಳಿದ್ರಲ್ಲ ನೋಡು, ಸೇಟುಗಳು. ಡೂಪ್ಲೆಕ್ಸ್ ಅಲ್ಲ, ಸೇಟುಗಳು. ಡೂಪ್ಲೆಕ್ಸ್ ಮನೆದು ಊರ್ ಕೆಳಗಡೆ ಚೆನ್ನಾಗಿಲ್ಲ ಅಂತ. ಆ ಮನೆಗೆ ಟೋಕನ್ ಅಡ್ವಾನ್ಸ್ ಕೊಟ್ಟು ಬಂದಾಯಿತು. 10 ರಿಂದ 12 ಟೈಮ್ ತೊಗೊಂಡಿದ್ದಾರೆ. ಹೋಗೋಣ ಹೋಗಿ. ಖುಷಿನಾ? ಖುಷಿ ಆಯ್ತಾ? ಚೆನ್ನಾಯ್ತಲ್ವಾ ಮನೆ? ಇದಕ್ಕಿನ್ನ ಸೂಪರ್ ಆಯ್ತದು. ಮುಂದ್ಗಡೆ ಎಲ್ಲ ಜಾಗ ಎಲ್ಲ ಸಕ್ಕದಾಯ್ತು. ಅನ್ನಿಗೆ ರೀಲ್ಸ್ ಮಾಡ್ಕೊಳಕ್ಕೆಲ್ಲ ಚೆನ್ನಾಗೈತೆ. ಟೆರೆಸ್ಗೂ ಬೇಕಾದ್ರೆ ಹೋಗ್ಬೋದು. ನೀನು ಬೆಟ್ಟಕ್ಕೆ ಹತ್ರಕ್ಕೆ ಹೋಗ್ಬಿಟ್ಟಿದ್ದೀವಿ ಇದಕ್ಕಿನ್ನ. ಏನಪ್ಪಿ? ಬಾಯ್ ಬಾಯ್.